ಸಮುದಾಯದ ಯುವಜನರಿಗೆ ಸರ್ಕಾರಿ ಉದ್ಯೋಗ ನೇರ ನೇಮಕಾತಿಗೆ ಒತ್ತಾಯಿಸಿ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಕರ್ನಾಟಕ ಕೇರಳ ಇದರ ವತಿಯಿಂದ ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹವು 15 ದಿನಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಖಂಡಿಸಿ ಕೊರಗ ಸಮುದಾಯದವರು ಸೋಮವಾರ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಒಕ್ಕೂಟದ ಸಂಯೋಜಕ ಪುತ್ರನ್ ಹೆಬ್ರಿ ಮಾತನಾಡಿ, ಕಳೆದ 15 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಆದರೆ ಜಿಲ್ಲಾಧಿಕಾರಿಗಳು ಈವರೆಗೂ ನಮ್ಮ ಸಮಸ್ಯೆಯನ್ನ ಆಲಿಸಿಲ್ಲ, ನಮ್ಮ ಮನವಿ ಸ್ವೀಕರಿಸಲು ಬಂದಿಲ್ಲ. ಹೀಗಾಗಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ಖಂಡಿಸಿ ಇಂದು ಮೌನ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಇನ್ನು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆ ನಡೆಸ್ತೇವೆ ಎಂದು ಹೇಳಿದರು. ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಮಂದಿ ವಿದ್ಯಾವಂತರು ಇದ್ದಾರೆ, ಆದರೆ ಅವರಲ್ಲಿರುವಂತಹ ಭಯ ಇನ್ನೂ ಹೋಗಿಲ್ಲ. ಅವರು ಹಿಂಜರಿಕೆ ಕೀಳರಿಮೆಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಉನ್ನತ ಉದ್ಯೋಗ ಪಡೆಯಲು ಆಗ್ತಾ ಇಲ್ಲ. ಮೀಸಲಾತಿ ಪಟ್ಟಿಯಲ್ಲಿ ಬಲಾಢ್ಯ ಸಮುದಾಯಗಳು ಇರೋದ್ರಿಂದ ಕೊರಗ ಸಮುದಾಯದ ಯುವಕ ಯುವತಿಯರು ಪೈಪೋಟಿ ನೀಡಿ ಒಳ್ಳೆಯ ಸರ್ಕಾರಿ ಉದ್ಯೋಗ ಪಡೆಯಲು ಸಾಧ್ಯ ಆಗ್ತಾ ಇಲ್ಲ. ಪೌರ ಕಾರ್ಮಿಕ ಹುದ್ದೆಗಳು ಮಾತ್ರ ಸಿಗ್ತಾ ಇದೆ. ಹೀಗಾಗಿ ಬೇರೆಯೇ ಉದ್ಯೋಗವನ್ನ ಕೊರಗ ಸಮುದಾಯವರಿಗೆ ನೀಡಬೇಕು ಎಂದು ಅವರು ಆಗ್ರಹಿಸಿದ್ರು. ಎಂಕಾಂ ವಿದ್ಯಾರ್ಥಿನಿ ಪ್ರೀತಿ ಮಾತನಾಡಿ, ಕೊರಗ ಸಮುದಾಯದಲ್ಲಿ 50%ಕ್ಕಿಂತಲೂ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಯಾರಿಗೂ ಸೂಕ್ತ ಉದ್ಯೋಗ ಸಿಗ್ತಾ ಇಲ್ಲ. ಡಿಸಿ ಕಚೇರಿ, ತಾಲೂಕು ಪಂಚಾಯತ್ ಕಚೇರಿಗಳಲ್ಲಿಯೂ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಖಾಸಗಿ ಸಂಸ್ಥೆಗಳಲ್ಲಿಯೂ ಕೊರಗ ಸಮುದಾಯದವರಿಗೆ ಕೆಲಸ ಕೊಡೋದಿಲ್ಲ, ನಮ್ಮನ್ನ ಕೀಳಾಗಿ ನೋಡ್ತಾರೆ. 15 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ರು, ನಮ್ಮ ಸಮಸ್ಯೆ ಆಲಿಸಲು ಡಿಸಿ ಬಂದಿಲ್ಲ. ಇದು ಬೇಸರದ ಸಂಗತಿ ಎಂದು ಅಳಲು ತೋಡಿಕೊಂಡ್ರು. ಒಕ್ಕೂಟದ ಅಧ್ಯಕ್ಷೆ ಸುಶೀಲಾ ನಾಡ, ಮುಖಂಡರಾದ ಬೊಗ್ರಾ ಕುಕ್ಕರ್ನಿ, ವಿ ಸಂಜೀವ ಬಾರ್ಕೂರು, ಶೇಖರ ಕೆಂಚೂರು, ದೀಪಾ, ದಿವ್ಯಾ, ದಿವಾಕರ ಕೆಂಚೂರು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಒಕ್ಕೂಟದ ಸಂಯೋಜಕನಾಗಿ ಸಮುದಾಯದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಬಹುಶಃ ನಾವು ಇವತ್ತು ಮಾಡುವಂಥ ಈ ನೇರ ನೇಮಕಾತಿಗೆ ಸಂಬಂಧಪಟ್ಟಂಥ ವಿಷಯ ಏನಂತ ಹೇಳಿದರೆ, ಒಂದು ನಮ್ಮ ಯುವಜನರಿಗೆ ನೇರ ನೇಮಕಾತಿಯಲ್ಲಿ ಆಗಬೇಕು. ಅದಕ್ಕೆ ಕಾರಣ ಏನಂತ ಹೇಳಿದರೆ, ಒಂದನೇದಾಗಿ ನಮ್ಮಲ್ಲಿ ನಮ್ಮ ಯುವಕರು ಇವಾಗಲೂ ಕೂಡ ಇನ್ನೂ ಕೂಡ ಭಯದಲ್ಲೇ ಇರ್ತಾರೆ ಮತ್ತು ಹಿಂಜರಿಕೆ, ಅವರಿಗೆ ಕೀಳರಿಮೆ. ಈ ಕಾರಣಕ್ಕಾಗಿ ಕೆಲವೊಂದು ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಹುಶಃ ನಾವು ಈ ಒಂದು ವಿಷಯಕ್ಕೆ ಈ ಹಿಂದೆಯೇ ನಾವು ಕೂಡ ಒಂದು 10 ದಿನ ನಾವು ಪ್ರತಿಭಟನೆ ಮಾಡಿದ್ದೇವೆ. ಪ್ರತಿಭಟನೆ ಮಾಡಿ ನಾವು ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. ಬಹುಶಃ ಆ ದಿನ UT ಖಾದರ್ ಸರ್ ಅವರು ಬಂದು ಇದನ್ನು ಕಂಪ್ಲೀಟ್ ನಾನು ಕ್ಲಿಯರಾಗಿ ಮಾಡ್ತೇನೆ, ಇವತ್ತೆಲ್ಲ ನೀವು ಪ್ರತಿಭಟನೆಯನ್ನು ಹಿಂತೆಕೊಳ್ಬೇಕಂತ ಇವು ನಮಗೆ ನಮ್ಮನ್ನು ಮನವಿ ಮಾಡಿಕೊಂಡ್ರು. ಅವರ ಒಂದು ಮಾತಿಗೆ ನಾವು ಹಿಂದೆ ತಗೊಂಡಿದ್ದೇವೆ. ಬಹುಶಃ 16 ತಿಂಗಳಾದರೂ ಕೂಡ ಯಾವುದೇ ಕೂಡ ಈ ನಮ್ಮ ನೇರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಯಾವುದೇ ಕೂಡ ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಅದಕ್ಕಾಗಿ ನಾವು ಈ ಸಲ ಅಹೋರಾತ್ರಿ ನಿರಂತರ ಕಾರ್ಯಕ್ರಮ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಮಗೆ ಬಹಳ ಬೇಸರ ಅಂತ ಹೇಳಿದರೆ, ಈ 15 ದಿನಗಳಲ್ಲಿ DC ಅವರು ನಮ್ಮ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿಲ್ಲ. ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಬರೆದಿರುವಂಥದ್ದು ಬಹಳ ಬೇಸರದ ಸಂಗತಿ. ನಾವು ಈ ಬಗ್ಗೆ ನಾವು ಇವತ್ತು ಅವರಿಗೆ ಜಿಲ್ಲಾಡಳಿತ ವಿರುದ್ಧ ನಾವು ಕಪ್ಪು ಪಟ್ಟಿಯನ್ನು ಕಟ್ಟಿ ನಾವು ಇವತ್ತು ಅವರಿಗೆ ಈ ಸಂದೇಶವನ್ನು ಕಳಿಸ್ತೀವಿ. ಇದೇ ರೀತಿ ಮುಂದುವರೆದು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿಭಟನೆಗಳನ್ನು ಇಲ್ಲಿ ನಾವು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಆದಷ್ಟು ಬೇಗ ಸರ್ಕಾರ ನಮ್ಮ ಮನವಿಯನ್ನು ಸ್ಪಂದಿಸಬೇಕು. ನಮ್ಮ ಯುವಜನರಿಗೆ ನೇರ ನೇಮಕಾತಿ ನೀಡುವುದಕ್ಕೆ ಆದೇಶ ನೀಡಬೇಕು ಆ ಆದೇಶ ಆದೇಶ ಬರುವವರೆಗೆ ನಾವು ಈ ಪ್ರತಿಭಟನೆಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.